ಸೊ ಇದು ನಮ್ಮ IVF-OT. IVF ಅಂದರೆ ಎಗ್ ಪಿಕಪ್ ಪ್ರೊಸೀಜರ್ ಅಂತ ನಾವು ಏನು ಹೇಳಿದ್ದೀವಿ, ಇಲ್ಲಾಂದರೆ ಎಂಬ್ರಿಯೋ ಟ್ರಾನ್ಸ್ಫರ್ ಆಗಲಿ ಇಲ್ಲೇ ಆಗುತ್ತೆ ನಮ್ಮದು. ಲಾಂಗ್ ನೀಡಲ್ ತೊಗೊಂಡ್ಬಿಟ್ಟು ಅಂಡರ್ ದ ಅಲ್ಟ್ರಾಸೌಂಡ್ ಗೈಡೆನ್ಸ್ ನಾವು ಒಳಗಡೆಗೆ ಕಳಿಸ್ಕೊಡ್ತೀವಿ. ಥ್ರೂ ದ್ಯಾಟ್ ನಾವು ಎಗ್ನ ಆಸ್ಪಿರೇಟ್ ಮಾಡ್ತೀವಿ. ಎಗ್ನ ಆಸ್ಪಿರೇಟ್ ಮಾಡೋದ್ರಲ್ಲಿ ಇಟ್ ವಿಲ್ ಬಿ ಕಲೆಕ್ಟೆಡ್ ಇನ್ ಅ ಟೆಸ್ಟ್ ಟ್ಯೂಬ್. ಆ ಫ್ಲೂಯಿಡ್ನ ಅವರು ಲ್ಯಾಬಲ್ಲಿ ಒಳಗಡೆ ನೋಡ್ತಾರೆ. ಆ ಫ್ಲೂಯಿಡ್ನ ನಾವಿಲ್ಲಿ ಚೆಕ್ ಮಾಡ್ತಾ ಇರ್ತೀವಿ. ಚೆಕ್ ಮಾಡಿಕೊಂಡು ವಿ ವಿಲ್ ಬಿ ಏಬಲ್ ಟು ವಿಜುವಲೈಸ್ ದ ಎಗ್. ವಿ ವಿಲ್ ಕೀಪ್ ಇಟ್ ಅಸೈಡ್ ಫಾರ್ ದ ಇನ್ಕ್ಯುಬೇಟರ್. ನಾವು ಅಲ್ಲಿ ಇಕ್ಸಿ ಮೆಷಿನ್ ಇದು. ಸೊ ಇದರಲ್ಲಿ ಏನಂದ್ರೆ our embryologist will put the dish there and they will inject one sperm into each egg. ಆದ್ಮೇಲೆ then again we use this mink incubators where we keep it for culture. ಅಂದ್ರೆ after 5 days we'll get to know this beautiful blastocyst which is be formed. We will even do fresh transfers and within 15 days we'll get the result. ಇಲ್ಲ ನಮಗೆ ಆ ಕಂಡೀಷನ್ ಸರಿಯಾಗಿಲ್ಲ ಅಂತ ಇದ್ದಾಗ then we will freeze these embryos and next ನಾವು embryo transfer ಮಾತ್ರ ಮಾಡ್ಕೊತೀವಿ.